ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾತಾಡೋದು. ಇವತ್ತಿನ ದಿವಸ ಮೇ 1 ತಾರೀಕು ವಿಶ್ವದಾದ್ಯಂತ ಎಲ್ಲಾ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾರ್ಮಿಕರು ಇವತ್ತು ಆಚರಿಸ್ತಾ ಇದ್ದಾರೆ. ಮೇಲಾಗಿ ಕಲಬುರಗಿಯಲ್ಲಿ ನಮ್ಮ ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಎಲ್ಲಾ ನಮ್ಮ ಪದಾಧಿಕಾರಿಗಳು ಆಗಿರ್ಬೋದು, ಮತ್ತೆ ನಮ್ಮ ಮಾನ್ಯ ಅಧ್ಯಕ್ಷರಾದಂತ ಭೀಮರಾವ್ ಕಂದಳಿ ಆಗಿರ್ಬೋದು, ಮಾತೇಶ್ ಅಣ್ಣವರಾಗಿರ್ಬೋದು, ಗೌರವ ಅಧ್ಯಕ್ಷರ ರಾಜಣ್ಣವರಾಗಿರ್ಬೋದು, ಶರಣಣ್ಣವರಾಗಿರ್ಬೋದು, ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಇವತ್ತಿನ ದಿವಸ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಅನೇಕ ಸಂಘಟನೆ ಅಂತಂದ್ರೆ ಒಬ್ಬರ ಕೈಯಿಂದ ಆಗೋದಿಲ್ಲ. ಇವತ್ತು ಎಲ್ಲಾರು ಕಷ್ಟಪಟ್ಟು ಇವತ್ತಿನ ದಿವಸ ಸಂಘಟನೆ ಮಾಡಿದ್ರೆ ಅದು ಸಂಘಟನೆ ಆಗ್ತದ, ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬರ್ತದ. ಆಮೇಲೆ ಇರೋರೆಲ್ಲ ನಮ್ಮ ಕಾರ್ಮಿಕರ ಸಂಘದಲ್ಲಿ ಏನಿದಾರಲ್ಲ ಎಲ್ರಿಗೂ ಇವತ್ತು ಎಷ್ಟು ಹೇಳ್ಕೊಂಡ್ರು ಕಡಿಮೆ. ಇವತ್ತಿನ ದಿವಸ ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವತ್ತು ಈ ನಾಲ್ಕನೇ ವರ್ಷ ಇವತ್ತಿನ ದಿವಸ ನಾವು ಇವತ್ತು ಕಾರ್ಯಕ್ರಮ ಮಾಡೋದು. ಇದು ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾರು ಇವತ್ತು ನಾವು ಯಾವ ಸ್ಟೇಜಿಗೆ ಇರ್ತೀವಿ ಹೇಳ್ರಿ, ನಾವು ಕಾರ್ಮಿಕರು ಅಂದ್ರೆ ಯಾವ ಸ್ಟೇಜಿಗೆ ಇರ್ತೀವಿ, ಎಲ್ಲಾ ವಿದ್ಯಾವಂತ ಇರ್ಲಾರ್ದವ್ರು ಇವತ್ತಿನ ದಿವಸ ಲಾಸ್ಟಿಗೆ ನಾವು ದಿವಸ ಕೆಲಸ ಮಾಡಕ್ ಬರ್ತೀವಿ. ಮೇಲಾಗಿ ಏನಂತಂದ್ರ ನಮಗ ಮಾನ್ಯ ಅಧ್ಯಕ್ಷರು ಭೀಮರಾವ್ ಕಂದಳಿ ಅವರು ಎಷ್ಟು ನಾವು ಏನೇನೋ ಘಟನೆಗಳು ಆದ್ರೂ ಅವರು ಧೈರ್ಯ ತುಂಬ್ಕೊತ ಬಂದು ಇವತ್ತಿನ ದಿವಸ ನಾವು ಹಣ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಒಂದೇ ತಾಯಿ ಮಕ್ಕಳಾಗಿ ಮತ್ತೆ ಎಲ್ಲರಿಗೂ ಒಗ್ಗಟ್ಟು ಕರ್ಕೊಂಡು ಹೊಂಟಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ನಮ್ಮ ಇವತ್ತ ಗುಲ್ಬರ್ಗದಲ್ಲಿ ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಿಂದ ಏನು ಇವತ್ತಿನ ದಿನ ನಾವು ಮೇ 1ರಂದು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡತ್ತೀವಿ. ಅದಕ್ಕಾಗಿ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಒಂದು ಕಾರ್ಮಿಕರು ಹಕ್ಕು ಪಡೆದಂತ ದಿನ ಆಗಿ ಇವತ್ತಿನ ದಿನ ನಾವು ಜಗತ್ ಸರ್ಕಾರ ಹಚ್ಚಿದ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಅದಕ್ಕಾಗಿ ಎಲ್ಲಾ ಕಾರ್ಮಿಕರಿಗೂ ಏನು ಸೆಂಟ್ರಿಂಗ್ ಕಾರ್ಮಿಕರು ಎಷ್ಟೋ ತಿರುಗಿ ಕಾರ್ಯಕ್ರಮ ಒಂದೊಂದು ಭಕ್ತ ಉತ್ಸವದಿಂದ ಮಾಡ್ತಿರ್ತಾರ. ಅದಕ್ಕಾಗಿ ಇವತ್ತಿನ ದಿನ ಹೆಂಗಪ್ಪ ಅಂತಂದ್ರೆ ಒಂದು ಬಿಸಿಲಿಗೆ ಬಿಸಿಲ ಕೆಲಸನೂ ಮಾಡ್ತಾರ, ಕಾರ್ಯಕ್ರಮಕ್ಕೂ ಓದಾಡ್ತಾರ. ಅದಕ್ಕಾಗಿ ಎಲ್ಲಾ ಫಸ್ಟ್ ನಾವ್ ಏನ್ ಹೇಳ್ಬೇಕಂದ್ರೆ ನಮ್ದು ಏನ್ದ ಪದಾಧಿಕಾರಿ ಏನ್ದ ಒಂದು ದಿನ ಕಪ್ಪಲಾರ್ದಂಗ್ ಬಿಸಿಲಾಗ ತಿರುಗಾಡಿ ಫಂಕ್ಷನ್ ಮಾಡಕತ್ತಾರ. ಎಲ್ಲಾ ಪದಾಧಿಕಾರಿಗಳು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಮತ್ತೆ ಎಲ್ಲಾ ಕಾರ್ಮಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಆ ಕಾರ್ಯಕ್ರಮದ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಮತ್ತ ನಮ್ ಕಾಂತಾ ಸಾಹೇಬ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಎರಡು ಮಾತು. ನನ್ನ ಹೆಸರು ಮಾಂತೇಶ್ ದೊಡ್ಡಮನಿ. ಇವತ್ತಿನ ದಿವಸ ಮೇ 1ರಂದು ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಜಗತ್ ವೃತ್ತದಲ್ಲಿ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ಮಾಜಿ ಸಚಿವರಾದಂತ ಎಸ್.ಕೆ. ಕಾಂತಾ ಸಾಹೇಬರು ಹಾಗೂ ಹಿರಿಯ ಹೋರಾಟಗಾರರಾದಂತ ಲಕ್ಷ್ಮಣ ದಸ್ತಿಸರವರು, ಆಮೇಲೆ ಎಲ್ಲ ಏನಪ್ಪಾ ಅಂದ್ರೆ ಕಾರ್ಮಿಕ ಮುಖಂಡರು, ದಲಿತ ಸಂಘಟನೆದವರು ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಮಿಕ ಸಂಘಟನೆ ಭಾಗವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಬೆಳಗ್ಗೆ 10ರಿಂದ ಏನಪ್ಪಾ ಅಂದ್ರೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ ಏನಪ್ಪಾ ಅಂತಂದ್ರೆ ಪ್ರಚಾರ ಮಾಡ್ಕೊಂತ ಏನಪ್ಪಾ ಅಂತಂದ್ರ ಈ ಸಂಘಟನೆದವ್ರು ಏನಪ್ಪಾ ಅಂತಂದ್ರ ಪ್ರಚಾರ ಮಾಡ್ಕೊಂತ ಬಂದಾರ. ಈ ಕಾರ್ಮಿಕರ ದಿನಾಚರಣೆ ಆಚರಣೆ ಆಗ್ಬೇಕೈತಪ್ಪ ಅಂತಂದ್ರ ನಾವೊಂದು ಸಮಿತಿ ರಚನೆ ಮಾಡಿದ್ವಿ. ಆ ಸಮಿತಿದಾಗ ಏನಪ್ಪಾ ಅಂತಂದ್ರ ಪ್ರಚಾರ ಸಮಿತಿ ಅಧ್ಯಕ್ಷನಪ್ಪ ಶರಣ ಮಾಡಬಾಳ್ ಅವರು, ಆಮೇಲೆ ಕಾರ್ಯದರ್ಶಿ ಆದಂತ ಮಹಬೂಬ್ ಅವರು, ಆಮೇಲೆ ಉಪಾಧ್ಯಕ್ಷರಾದಂತ ಮತ್ತ ಅಶೋಕ್ ಅವರು, ಆಮೇಲೆ ನಮ್ಮ ಏನು ಜಿಲ್ಲಾ ಪದಾಧಿಕಾರಿಗಳಾದಂತ ಎಲ್ಲರೂ ಏನಪ್ಪಾ ಅಂತಂದ್ರ ಅವ್ರಿಗೆಲ್ಲ ಸಹಕಾರ ಕೊಟ್ಟ ಏನಪ್ಪಾ ಅಂತಂದ್ರ ಪ್ರತಿದಿನ ಯಾವ ತರ ಮಾಡ್ಬೇಕು ಕಾರ್ಯಕ್ರಮ ಯಾವ ತರ ಅಂತ ಸುಮಾರು 1 ತಿಂಗಳ ಸತತ ಪ್ರಯತ್ನ ಮಾಡಿ ಎಲ್ಲರೂ ಪದಾಧಿಕಾರಿಗಳು ಏನದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ಯಾರ, ಸಪೋರ್ಟ್ ಮಾಡ್ಯಾರ. ಎಲ್ಲಾ ಕಾರ್ಮಿಕರು ಗುತ್ತಿಗೆದಾರಗಳು ಈ ತರ ಮಾಡ್ಬೇಕಾದ ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲಾ ಲೇಬರ್ಗಳು ಆಮೇಲೆ ಗುತ್ತಿಗೆದಾರಗಳ ಕಾರಣ. ಅದಕ್ಕೆ ಎಲ್ಲರಿಗೂ ಏನಪ್ಪಾ ಅಂತಂದ್ರ ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ ಏನಪ್ಪಾ ಅಂತಂದ್ರ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು.